ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಮದುವೆ ಆಯ್ತಲ್ಲ, ಅದರದ್ದು ಇವತ್ತು ರಿಸೆಪ್ಷನ್ ಸಂಡೇ. ಈಗ ನಾವು ಅಲ್ಲಿಗೆ ಹೊರಟಿದ್ದೇವೆ. ಅಂದರೆ ಈಗ ವಿಘ್ನೇಶ್ ಮೋಟರ್ಸ್ ಫುಲ್ಲು ಕ್ಲೋಸ್ ಮಾಡಿದ್ದೇವೆ. 1 ವಾರ ಆಯಿತು, ಕ್ಲೋಸ್ ಆಗುವಾಗಲೇ ಲೇಟ್ ಆಯಿತು. ಇನ್ನು ನಾವು ಇಲ್ಲಿಂದ ಹೊರಡುದು. ನೋಡಿ, ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ನಾನೊಬ್ಳು ಇವತ್ತು ಕೆಲಸಕ್ಕೆ ಬಂದಿದ್ದೆ, ಮತ್ತು ಇವರೆಲ್ಲ ಹೊರಡಿ ಈಗ ಬಂದಿದ್ದಾರೆ. ಇನ್ನು ನಾವು ಇಲ್ಲಿಂದ ಹೊರಡುವ. ಹಾಯ್ ಗೈಸ್, ಪೂರರೆಗ್ಲ ನಮಸ್ಕಾರ. ಎಂಕಲ್ ಮೋಣಿ ಮದುವೆ ಪೋದಿತ್ತದು ಇನಿ ಅಂಚ ಡಿನ್ನರ್ಗೆ ಪಿದರ್ದ ಆಯ್ತ ಬೇರೆಯವ್ರತಿ ಡ್ಯೂಟಿಗೆ ಬತ್ತಿತ್ತೇರು ಎಂಚ ಎಂಕಲ್ ಪೂರ ಪಿದರ್ದು ಬತ್ತಿತ್ತ ಇತ್ತೆ ಪೂರ ಒಟ್ಟಿಗೆ ಪಿದಡೊಂದಿಲ್ಲ, ರಿಕ್ಷಾ ಕಾತೊಂದಿಲ್ಲ ಅಂಚೆನ ರಿಕ್ಷಾ ಬತ್ತಿ ಬೊಕ್ಕ ಪಿದಡುವ. ನೋಡಿ, ಈಗ ಯಾರ್ಯಾರು ಯಾವ ರೀತಿ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೇನೆ. ಇವರು ಸುಷ್ಮಿತಾ, ಒಂದು ದೀಪ ಗೊತ್ತುಂಟಲ್ಲ, ಬಾರಿ ರೆಡಿ ಆಗಿದ್ದಾಳೆ. ಅವಳೊಬ್ಬಳೆ ಸರಿ ರೆಡಿಯಾಗಿ ಬಂದದ್ದು. ಶ್ರೇಯ ನೋಡಿ, ಕರೆಕ್ಟ್ ಆಗಿ ರೆಡಿ ಆಗಿದ್ದಾಳೆ. ಇವರು ನೀ ಏಸನೆ ಪಾಡು ದಾನಿ ಬೇರೆ ಮರಳು ಕಟ್ನ ಬೆರ್ಚಿ ಕಟ್ನ ಪೂರ ಉಂಟೋಡಿ ಬೇರೆ ಬೋಲೆ ಎಲ್ಲ ಬಿಡ್ದೆ ಬೋಲೆ ಆಡಾತ ಬರ್ಪು ಜರಿಗೆ ಡಿನ್ನರ್ ಸೀದಾ ಸರಿ ತೂದು ಕಡಪ್ಪಲೆ ಮಾರರೆ ಅಡಿಕ್ಕು ಪೂರ ಹೊಡ್ಚಿರಲ್ಲ. ಅಂದೆ ಬಲ್ತ್ ಪೋತ್ನಾರೇನಲ್ಲ ತೊಂದು ಬತ್ತ ಮೀರ ಎಕ್ಲನ ಪೋಪುನ ಸೀದಾ ತುಳುವ ಕನ್ನಡತ ತುಳುಯೇ. ಈಗ 1:15 ಆಯಿತು. ಅಷ್ಟೊತ್ತಿಗೆ ಆಟೋ ಕೂಡ ಬಂತು. ನೋಡಿ, ಇದು ಹುಡುಗಿ ಡ್ರೈವರ್ ಇದ್ರದ್ದು. ಇದು ಮಡಂತ್ಯಾರ್ನ ಆಟೋ, ನಿಮಗೆ ಗೊತ್ತಿರ್ಬೋದು ಲೋಕಲ್ಸ್ ಇಲ್ಲಿ ಅವರಿಗೆ. ನಾವಲ್ಲಿಂದ ಹೊರಟ್ವಿ. ನಾವು ಮನೆಯೊಳಗೆ ಹೋಗುವಾಗ 2 ಗಂಟೆ ಆಗಿತ್ತು. ಅಂದರೆ ಅಷ್ಟೊತ್ತಿಗೆ ಆಗಲೇ ಊಟ ಆಗಿ ಎಲ್ಲ ರಿಟರ್ನ್ ಹೋಗ್ತಿದ್ರು ಮನೆಗೆ. ನಾವು ಹೋಗುವಾಗ ಆಲ್ಮೋಸ್ಟ್ ಜನ ಎಲ್ಲ ಕಡಿಮೆ ಆಗಿದ್ದರು. ಅಂದರೆ 2 ಗಂಟೆ ಆಗಿದೆ ಅಲ್ವಾ, ಹಾಗಾಗಿ. ನೋಡಿ, ನಾವು ಹೋಗುವಾಗಲೇ ನಮ್ಮ ತನಿಷ್ಕ ನಮಗೆ ಫಸ್ಟೇ ಸಿಕ್ಕಿದ್ಲು. ನಂತರ ನಾವು ಮುಂದೆ ಹೋಗುವಾಗ ಸರ್ ಕೂಡ ಅಲ್ಲೇ ಇದ್ದರು, ನಮ್ಮನ್ನು ನೋಡಿದರು, ಅವ್ರು ಎದುರಲ್ಲೇ ಇದ್ದರು. ಮತ್ತು ನಮ್ಮ ಮೇಡಮ್ ಕೂಡ ಬಂದರು, ನಮ್ಮ ಅಕ್ಕ. ಅವರು ಕೂಡ ಭಾರಿ ಸ್ಟೈಲ್ ಆಗಿದ್ದಾರೆ, ನೋಡ್ಬೋದು ನೀವು. ಡಿಫ್ರೆಂಟಾಗಿ ರೆಡಿ ಆಗಿದ್ದಾಳೆ, ಹೇರ್ ಎಲ್ಲ ಕಟ್ ಮಾಡಿದ್ದಾರೆ ಇವತ್ತು. ನೋಡಿ, ಎಲ್ಲ ಖಾಲಿ ಖಾಲಿ ಆಗಿದೆ, ಅಂದರೆ ಎಲ್ಲರದ್ದು ಊಟ ಆಗಿ ಹೋಗಿದ್ದಾರೆ. ಮತ್ತು ನಾವು ಮನೆಯೊಳಗೆ ಹೋದ್ವಿ. ಹೋಗುವಾಗ ನಮ್ಮ ಗಂಗಾಧರನ್ನ ಸಿಕ್ಕಿದ್ರು. ನೋಡಿ, ಅವರು ಲಾಸ್ಟ್ ವ್ಲಾಗಲ್ಲಿ ನಮ್ಮದು ಕಾಣಿಸಿಕೊಂಡಿದ್ರು. ಅವರು ಅದರ ಬಗ್ಗೆನೇ ಹೇಳಿ ಮಾತಾಡ್ತಿದ್ದಾರೆ ನೋಡಿ. ನಂತರ ನಾವು ಮನೆಯಲ್ಲಿ ಒಂದು ರೌಂಡು ಹೋದ್ವಿ. ಅಂದರೆ ನಾವು ಫಸ್ಟ್ ಟೈಮ್ ಬರೋದಲ್ಲ, ಇದಕ್ಕಿಂತ ಮುಂಚೆ ಕೂಡ ಬಂದಿದ್ದೇವೆ. ಹೇಗೆ ರೆಡಿಯಾಗಿದ್ದಾರೆ ಅಂತ ಹೇಳಿ. ಅಕ್ಕ ಇವತ್ತು ಹೊಸ ಸ್ಟೈಲಲ್ಲಿದ್ದಾರೆ. ಒಂದು ನಮ್ಮ ಮೆಕ್ಯಾನಿಕ್ ಕೂಡ ಬಂದ್ರ, ಒಂದು ಗಾಡಿಯಲ್ಲಿ ಬಂದದ್ದು. ಇಲ್ಲಿ ನೋಡಿ, ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡ್ತಾ ಕೂತ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಗೌತು ಏನು ಹಠ ಮಾಡ್ತಿದ್ದಾಳೆ ಅಂತ ಹೇಳಿದರೆ, ನಾನೀಗ ವಿಡಿಯೋ ತೆಗಿತೇನಲ್ವಾ, ಅದನ್ನು ಈಗಲೇ ನನಗೆ ತೋರಿಸಿ ಅಂತ ಹಠ ಮಾಡ್ತಿದ್ದಾಳೆ. ಇದು ನೋಡಿ, ನಮ್ಮ ಸರಿದು ಮತ್ತು ಮೇಡಮ್ ಇದು ಮ್ಯಾರೇಜ್ ಟೈಮ್ ಇದ್ದು ಫೋಟೋ, ಒಂದು 10 ವರ್ಷ ಹಳೆಯ ಫೋಟೋ. ಮತ್ತು ನಾವು ಹೊರಗಡೆ ಬಂದವರು ಕೂಡ ಸ್ವಲ್ಪ ಮಾತಾಡ್ತಾ ನಿಂತ್ಕೊಂಡಿದ್ವಿ. ಮತ್ತು ನಾವು ಫೋಟೋ ತೆಗಿಲಿಕ್ಕೆ ಹೋಗಬೇಕಿತ್ತು. ನೋಡಿ, ಇದೇ ಮದುಮಗ ಮತ್ತು ಮದುಮಗಳು, ಫೋಟೋಶೂಟ್ ಆಗ್ತಿತ್ತು ಅವರದು. ಅವರು ಮದುಮಗಂತೂ ಭಾರಿ ಹೇಳ್ತಿದ್ರು, ವ್ಲಾಗ್ ಮಾಡಿ ನಾವು ಕೂಡ ನೋಡ್ತೇವೆ ಅಂತ. ನಮಗೆ ಕೂಡ ಭಾರಿ ಖುಷಿಯಾಗಿತ್ತು. ಅವರು ಲಾಸ್ಟ್ ವ್ಲಾಗನ್ನೆಲ್ಲ ಮನೆಯಲ್ಲಿ ಎಲ್ಲರೂ ನೋಡಿದ್ರಂತೆ. ಮತ್ತು ನಾವು ಕೂಡ ಫೋಟೋ ತೆಗಿಯುವಂತ ಹೋದ್ವಿ, ಯಾಕಂದರೆ ಲೇಟ್ ಆಗಿತ್ತಲ್ವ, ಮತ್ತು ಊಟಕ್ಕೆ ಹೋಗುವ ಅಂತ. ನಾವು ಬೇರೆ ಫ್ಯಾನ್ ಹತ್ತಿರನೇ ನಿಂತಿದ್ವಿ. ಅದೊಂದು ಭಾರಿ ಕಷ್ಟ ಆಯಿತು ನಮಗೆ. ಜೋರು ಫ್ಯಾನ್ ಬೀಸ್ತಿತ್ತು, ಫ್ಯಾನಿದ್ದು ಗಾಳಿ. ಅಲ್ಲಿ ನಮಗೆ ಇಬ್ಬರಿಗೆ ನಿಲ್ಲಲಿಕ್ಕೇ ಆಗಲಿಲ್ಲ, ನನಗೆ ಮತ್ತು ಸುಷ್ಮಿತನಿಗೆ. ಅಷ್ಟು ಗಾಳಿ ಬರ್ತಿತ್ತು.
ಉಪ್ಪಿನಕಾಯಿ ಇದು ಎಟ್ಟಿಯಿಂದ ಅದೇ. ಮತ್ತು ನಾವು ಡೈರೆಕ್ಟ್ ಊಟದ ಕಡೆ ಹೋದ್ವಿ. ನಮ್ಮ ಸರ್ ಅದೇ ಬ್ಯಾಕ್ಗ್ರೌಂಡಲ್ಲಿ ಹೇಳ್ತಿದ್ರು, ಅಂದರೆ ವ್ಲಾಗ್ ಮಾಡುವಾಗ ನಾನು ಯಾವ ರೀತಿ ಹೇಳ್ತೀನಿ ಅದೇ ಹೇಳ್ತಿದ್ರು, ಉಪ್ಪಿನಕಾಯಿ ಊಟ ಅಂತ ಹೇಳಿ. ಮತ್ತು ನಾವು ಸೀದಾ ಹೋಗಿ ಊಟಕ್ಕೆ ಕೂತದ್ದು, ಯಾರಿರಲಿಲ್ಲ. ನಾವೇ ಒಂದು ರೌಂಡ್ ಹಾಕಿ ಕೂತ್ಕೊಂಡ್ವಿ ಊಟಕ್ಕೆ. ಫಸ್ಟ್ ತಿನ್ಬಿಡ್ಬೇಕು ರೊಕ್ಕ ಮತ್ತು ನೆಕ್ಸ್ಟ್ ರೌಂಡಲ್ಲಿ ಬಿರಿಯಾನಿ ಇದ್ದದ್ದು, ಅಂದರೆ ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ. ನಮ್ಮವರು ಗೊತ್ತಾಗದೆ ಎಲ್ಲರೂ ಮಟನ್ ಬಿರಿಯಾನಿ ಹಾಕ್ಕೊಂಡು ಬಂದಿದ್ದರು. ಅಂದರೆ ನಮ್ಮ ಗ್ಯಾಂಗಲ್ಲಿ ಯಾರೂ ತಿನ್ನುವುದಿಲ್ಲ, ನಾನೊಬ್ಬಳೆ ತಿನ್ನುವಳಿದದ್ದು. ಹಾಗಾಗಿ ಎಲ್ಲರೂ ನಂತರ ನನ್ನ ಬಟ್ಟಲಿಗೆ ಹಾಕ್ತಿದ್ದಾರೆ. ಮತ್ತು ಅವರೆಲ್ಲ ತೊಗೊಂಡ್ರು ಚಿಕನ್ ಬಿರಿಯಾನಿ ನೋಡಿ, ಎಲ್ಲ ಹಾಕಿ ಬಿಟ್ಟಿದ್ದಾರೆ. ತೂಲೆ ಮಟನೆ ಜಿಂಜಿದನ್ನು ನುಪ್ಪುರ್ದು ಜಾಸ್ತಿ ಮಟನೆ ಉಂಡು ಮೇರ್ನ ಬಟ್ಟಲ್ಡ್ ಮಟನ್ ತುಲೆ ಮಟನ್ ತಿನ್ನು ಕೋರ್ಸಿದ್ದುಲೆ ಈಗ ಪಾಡ್ದೇರು ಬರಂತ ರಕ್ಕ ಸುಡ್ತೀನಿ ಪೆರಿದೆ ವಿಡಿಯೋ ಕಾಣಗ ನಿಧಾನ ತಿನ್ಪುರ ನಿಧಾನ ಒಂದು ಚಲ್ಪಟ್ ಜೀವ ಭಯಂಕರ ಚಲ್ಪಟ್ ಮಾತ ತಿನ್ಪೇಟ್ ನಂಬರ್ 1 ಈತ ವಿಡಿಯೋಗೋಸ್ಕರ ಒಂತ ಖಾಲಿ ಮಂತು ಕೊಲ್ದೋಳು ಅಲ್ಲಿಗೆ ಬಡ ಉಂತು ನಾಂದಿಜಿ ಪಂಡ 24 ಗಂಟೆ ಬಡ ಒಂದೇ ಒನಸ ಅದು ಬತ್ತದು ಕುಳ್ಳುದಾನ ಪನ್ಪೋಲು ಎಂತ ದಿಕ್ಸ್ತಕ್ಕ ಬಡ ಹಾಪುಂಡು ಒಂದು ಜೀವ ಮಾತ್ರ ಇಲ್ಲ ಈ ತೆಂಗಲ ಈಗ ಪೂರ ಪಾಡ್ದ ಆನ್ಲೈನ್ ಖಾಲಿ ಮಾತದ ಪಂಡಾಲೆ ಒಂತೆ ತಿನ್ಪೋಲು ಒಂದು ಅವಡತ ಸಬೆಟ್ಟು ಅಂಚ ಅಕ್ಕ ಎಂಗ್ಲ ಪಾಪ ದೀಪ ತಿನ್ಪೋಲು ಪೂರ ಖಾಲಿ ಹತ್ರ ಪೂಜೆ ತಿಂತೋರು ಪಾಪ ಎನ್ನ ಪಾಪ ಅರೆಗ ಇನ್ ಪೂರ ಗಂಟು ಅರುವ ಕಡಪುಟ್ರು ಒಂದಿನ ಸರಿ ಕಟ್ ತಿಂತಿದ್ದೀರ ಒಂದು ಎಂಕಲ್ ನೈಟ್ ನಡು ಊಟ ಒಂಜಿ ವೆಜ್ ಅಕ್ಷತ ಗೈಸ್ ಒಂದು ದಾದತ್ತ ಪೀಸ್ ತುಲೆ ಇದನ್ನೆಲ್ಲಿ ಉಂಡು ಅಡವನ್ ತಿನ್ಪೇರಾರು ಮಟನ್ ತಿಂದಾರ ಜೀವಲ ಮಟನ್ ಲೆಕ್ಕನ ಅದು ಪೋತುನ್ ಗೈಸ್ ತೂಲೆ ಎನ್ನಾಂಡು ಗೈಸ್ ಎಡಿಟ್ ಮಾಡ್ಬಿಡಲ್ಲ ಯಾನಲ್ಲ ನಾವು ಮಾತಾಡಿದ್ದೆ ಊಟ ಮಾಡುವಾಗ ತುಂಬ ಮಾತಾಡಿದ್ದೇವೆ, ನಿಧಾನ ತಿಂದದ್ದು. ನಮಗೆ ಮಾತಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತಲ್ವ, ಹಾಗಾಗಿ ಮಾತಾಡ್ತಾ ತಿಂದದ್ದು. ಮತ್ತು ನೀವು ಅಂದ್ಕೊಳ್ಬೇಡಿ ಏನು ಊಟದ್ದೇ ಜಾಸ್ತಿ ವೀಡಿಯೋ ಮಾಡಿದ್ದಾರೆ ಅಂತ. ನಾವು ಮತ್ತೆ ಅಷ್ಟು ವೀಡಿಯೋ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ, ಯಾಕಂದರೆ ನಾವು ಲೇಟ್ ಹೋದದಲ್ವ, ನಮಗೆ ಅಷ್ಟು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅಲ್ಲಿ ಊಟದಲ್ಲಿ ನಾವು ಸ್ವಲ್ಪ ಫ್ರೀ ಇದ್ವಿ ಅಂತ ಅಲ್ಲೇ ಜಾಸ್ತಿ ವೀಡಿಯೋ ಮಾಡಿದ್ದು. ಇದು ನಮ್ಮ ಮೆಕ್ಯಾನಿಕ್ ವೀಡಿಯೋ ಮಾಡಿದ್ದು. ಅವನು ಯಾಕೆ ಊಟವನ್ನು ಅಷ್ಟು ಝೂಮ್ ಮಾಡಿದ್ದಾನೆ ಅಂತ ಗೊತ್ತಿಲ್ಲ, ನಾವು ತಿನ್ನುವ ಸ್ಟೈಲನ್ನಾಗಿರ್ಬೋದು. ನಮ್ಮ ಸರ್ ನೋಡಿ ಫುಲ್ಲು ಬ್ಯುಸಿ, ಅಂದರೆ ಮನೆ ಫಂಕ್ಷನ್ ಅಂತ ಹೇಳಿದರೆ ಬ್ಯುಸಿಯಾಗಿರ್ತಾರಲ್ವ, ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಫುಲ್ಲು ಮ್ಯಾನೇಜ್ಮೆಂಟ್ ಅವರದು. ಮತ್ತು ನಮ್ಮದೆಲ್ಲ ಊಟ ಎಲ್ಲ ಆಗಿ ಅಲ್ಲಿ ಅಕ್ಕನವರ ತೋಟ ನೋಡ್ತಿದ್ದೇವೆ. ಅಂತೇಳಿದರೆ ಅಲ್ಲಿ ಇದೆಲ್ಲ ರಾಂಬೋಟೆ ಎಲ್ಲ ತರ್ತಿದ್ರು ಅಕ್ಕ, ಅದರ ಗಿಡ ಎಲ್ಲ ನಾವು ನೋಡ್ತಿದ್ವಿ. ಅಲ್ಲಿ ಎದುರುಗಡೆ ಇತ್ತು ಅದರ ಮರ ಎಲ್ಲ, ಹಣ್ಣಾಗಿರಲಿಲ್ಲ, ಮರ ಎಲ್ಲ ಇತ್ತು ಅದರದ್ದು. ಅದನ್ನು ನಮಗೆ ನಮ್ಮ ಸರ್ ತೋರಿಸಿದ್ದಾರೆ ನೋಡಿ, ಅಲ್ಲಿಂದಲೇ ನಿಮ್ಮ ಅಕ್ಕ ತರೋದಂತ ಹಣ್ಣುಗಳನ್ನೆಲ್ಲ. ನಾವು ಊಟದಿಂದ ಬರುವಾಗ ಸ್ವೀಟ್ ಬೀಡ ರೆಡಿಯಾಗಿತ್ತು, ಆದರೆ ನಾವು ಮತ್ತೆ ಐಸ್ ಕ್ರೀಮ್ ಎಲ್ಲ ತಿನ್ನುವ ಅಂತ ಮತ್ತೆ ಅದನ್ನಲ್ಲೇ ನೋಡಿ ಸೀದಾ ಹೋದ್ವಿ. ಮತ್ತು ನಾವು ಸೀದಾ ಸೋಡಾ ಸರ್ಬತ್ತಲ್ಲಿಗೆ ಬಂದ್ವಿ, ಅದನ್ನು ಕೂಡ ಕುಡಿಯುವ ಅಂತ, ಯಾವುದು ಬಿಡೋದು ಬೇಡ ಅಂತ. ಹೇಗೂ ಬಂದಿದ್ದೇವೆ ಅಲ್ವಾ, ಎಲ್ಲ ತಿಂದೆ ಹೋಗುವ ಅಂತ ಅಲ್ಲಿಗೆ ಕೂಡ ಬಂದ್ವಿ. ಈಗ ಅದಕ್ಕೇನೆಲ್ಲರೂ ನಿಂತಿದ್ದೇವೆ. ಈಗ ಫ್ಯಾಮಿಲಿ ಜೊತೆ ಫಂಕ್ಷನಿಗೆ ಹೋಗೋದಕ್ಕೂ ಫ್ರೆಂಡ್ಸ್ ಜೊತೆ ಫಂಕ್ಷನಿಗೆ ಹೋಗೋದಕ್ಕೂ ಡಿಫ್ರೆನ್ಸ್ ಉಂಟು. ಅಂದರೆ ಅದೊಂದು ವೈಬೇ ಬೇರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು. ನಮಗೆ ಭಾರಿ ಖುಷಿ ಆಯಿತು, ಅಂದರೆ ನಮಗೆ ಒಂದು ಟೈಮ್ ಸಿಕ್ಕಿತ್ತು ಒಟ್ಟಿಗೆ ಇರಲಿಕ್ಕೆ, ಮಾತಾಡಲಿಕ್ಕೆಲ್ಲ. ಅದು ನಾವು ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಫಂಕ್ಷನಲ್ಲಿ.
ಮತ್ತು ನಮ್ಮ ಲಾಸ್ಟ್ ವ್ಲಾಗ್ ತುಂಬ ಜನ ನೋಡಿದ್ದೀರಾ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ನಮಗೊಂದು ಸಪೋರ್ಟ್ ಸಿಕ್ಕಾಗೆ ಆಗ್ತದೆ, ಅದಕ್ಕೋಸ್ಕರ. ಅಕ್ಕಗ ದೀಪಕ್ಕಗ ಥ್ಯಾಂಕ್ ಯು. ಎಂಚೆ ಬಾಯ್ ಪಾಡ್ನ ಮದುವೆಯಲ್ಲಿ ನಮ್ಮ ಗೌತು ನಮ್ಮೊಟ್ಟಿಗೆ ಬರಲೇ ಇಲ್ಲ, ಮೇಲಿಂದಲೇ ನೋಡ್ತಾ ಇದ್ಲು, ನೀವು ನೋಡಿರ್ಬೋದು. ಆದರೆ ರಿಸೆಪ್ಷನಲ್ಲಿ ಗೌತು ಮಾತ್ರ ನಮ್ಮ ಜೊತೆ ಏನಿದ್ಲು. ಆದರೆ ನಮ್ಮ ತನು ನಮ್ಮ ಹತ್ರ ಬರಲೇ ಇಲ್ಲ. ನಮ್ಮನ್ನು ಒಮ್ಮೆ ನೋಡಿ ಓಡಿದವಳು, ಮತ್ತೆ ಅವಳು ನಮಗೆ ಸಿಗಲೇ ಇಲ್ಲ. ಮಾತ್ರ ಗೌತು ಮಾತ್ರ ನಮ್ಮ ಜೊತೆನೇ ಕೂತ್ಕೊಂಡಿದ್ಲು, ಕೊನೆ ತನಕ ನಮ್ಮೊಟ್ಟಿಗೆ ಇದ್ಲು. ಸಲ ಆತ ತಿಂದಲ ಬೊರ್ಚಿಂದ ಜೋಲ ತೊಜಿಪ್ಪಲ ಎಂಕ್ಲೆ ಪುರ ತಿಂತುಜ ಎಂಕ್ಲಿ ಈತ್ನೆಟ್ಟಲ್ಲ ಪೂರ ಈಸಿ ಆಡ ಬಂಗಾಪ್ನದ ಮಲ್ಲಿಗೆ ಎಲ್ಲಿಂಟು ಲೈಕ್ ಮಾಡಿ ಅದು ಪನ್ನ ಇದೆ ಪನ್ಪುನಗೆ ದಾನೆ ಅವಡು ಒನ ಸಂಪರ ಗೊತ್ತುಂಡ ಪಲ್ಲೆ ಪಲ್ಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ ಪನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ದಾನೆಂಕಲ್ ಗಾಡಿಗೆ ನೀ ಬರ್ಪೂಜಾ ತಾನು ಪುದರೆಂಚ ಅಂದ ತೂಪರತೆ ನೀ ವ್ಲಾಗ್ ಮುರಳಿ ತೂತಾರಾ ಶೋಕ ಆತಂಡ ಮುರಳಿ ತೆಂಚ ಆತಂಡ ಎಂದೆಲ್ಲ ತೂಡವಾ ಬಾಯ್. ಇವಳು ದೀಕ್ಷಾ, ಇವಳು ನಮ್ಮ ಲಾಸ್ಟ್ ವ್ಲಾಗ್ ನೋಡಿದ್ಲಂತೆ, ಅಂದರೆ ಅವರು ಟಿ ವಿಯಲ್ಲಿ ಹಾಕಿದರು ಮದುವೆ ಮನೆಯಲ್ಲಿ, ಅಲ್ಲಿ ನೋಡಿದ್ಲಂತೆ. ಅದಕ್ಕೆ ನಮ್ಮ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕೊಡಿ, ನಾನು ಮತ್ತೆ ನೋಡ್ತೇನೆ ನೆಕ್ಸ್ಟ್ ವ್ಲಾಗ್ ಕೂಡ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ನಾನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊಡ್ತಿದ್ದೇನೆ. ಅವಳು ಈ ವ್ಲಾಗ್ ನೋಡ್ತೇನೆ ಅಂತ ಹೇಳಿದ್ದಾಳೆ. ವಿಘ್ನೇಶ್ ಟೀಮ್ ದೀಕ್ಷಿತನ ವ್ಲಾಗ್ ಮಾತಿರಲ್ಲ ಲೈಕ್ ಮಲ್ಪ್ಲೆ, ಸಬ್ಸ್ಕ್ರೈಬ್ ಮಲ್ಪ್ಲೆ, ಶೇರ್ ಮಲ್ಪ್ಲೆ. ನಾವು ಊಟ ಆಗಿ ಎಲ್ಲ ಮಾತಾಡಿ ಮತ್ತೆ ಹೊರಟ್ವಿ. ಅಂದರೆ ನಾವು ರಿಕ್ಷಾವನ್ನು ಕೂಡ ಅಲ್ಲೇ ನಿಲ್ಲಿಸಿದ್ವಿ, ಅಂದರೆ ಕಳಿಸಿರಲಿಲ್ಲ, ಬೇಗ ಬರ್ತೇವೆ ಅಂತ. ಹಾಗಾಗಿ ಈಗ ಅದೇ ರಿಕ್ಷಾದಲ್ಲಿ ಹೊರಡ್ತಾ ಇದ್ದೇವೆ. ಡಿನ್ನರ್ ಬಿದಡಿಯ ಸಮ ತಿಂದುದು ಅಂಡ್ ಪೂರ ಚೂರು ಪಿಕ್ಚರ್ ಟೈಟ್ ಆಗ್ತದೆ, ಎಕಡೆ ಚೂರು ಲೂಸ್ ಲೂಸ್ ಇರ್ತದೆ ಫೋನಾಗ ಇತ್ತ ಬಿದಡಿಯ ಸೀದಾ ವಿಘ್ನೇಶ್ ಮೋಟರ್ಸ್ ಜತ್ತದ ಅಲ್ಪ ಅಲ್ಪ ಅಕ್ಕಲ ಇಲ್ಲ ಹೋಗ್ ನಾನು ಜತ್ತದು, ನಾನು ಅಲ್ಪ ಜತದ ತಿಕ್ಕುವ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಆಟೋದಲ್ಲಿ ತುಂಬ ಜೋರು ಸಾಂಗ್ ಇಟ್ಟಿದ್ದರು, ಹಾಗಾಗಿ ಇಲ್ಲಿ ನಾನು ವ್ಯಾಲ್ಯೂಮ್ ಕಂಪ್ಲೀಟಾಗಿ ಮ್ಯೂಟ್ ಮಾಡಿದ್ದೇನೆ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರ್ತದೆ. ಮತ್ತು ನಾವು ಸ್ವಲ್ಪ ಆಟೋದಲ್ಲಿ ಕೂಡ ಸಾಂಗ್ ಎಲ್ಲ ಹಾಡಿಕೊಂಡು ಹೋದ್ವಿ, ತುಂಬ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಆದರೆ ಸಾಂಗ್ ಹಾಕುವಾಗೆ ಇಲ್ಲ, ಗೊತ್ತಿರ್ಬೋದು ನಿಮಗೆ, ಹಾಗಾಗಿ ಅದನ್ನು ಹಾಕಲಿಲ್ಲ, ಜಸ್ಟ್ ವಿಡಿಯೋ ಇಲ್ಲಿ ಆ್ಯಡ್ ಮಾಡಿದ್ದೇನೆ ಅಷ್ಟೇ. ನಮಗಂತೂ ಈ ದಿನ ಭಾರಿ ಖುಷಿ ಆಯಿತು, ಅಂದರೆ ತುಂಬ ಜಾಲಿ ಮಾಡಿದ್ದೇವೆ, ಅಷ್ಟು ಖುಷಿ ಆಯಿತು ನಮಗೆ. ಮತ್ತು ನಾವೀಗ ಬಸವನಗುಡಿಗೆ ರೀಚ್ ಆದ್ವಿ, ವಿಘ್ನೇಶ್ ಮೋಟಾರ್ಸ್ ಹತ್ತಿರ ಬಂದಿದ್ದೇವೆ. ಈಗೆಲ್ಲ ರಿಕ್ಷಾದಿಂದ ಇಳಿಯುವ. ಮತ್ತು ಪಾಪ ನಮ್ಮ ರಿಕ್ಷಾದವರು ಕೂಡ ವೆಯ್ಟಿಂಗ್ ಚಾರ್ಜ್ ಎಲ್ಲ ನಮಗೆ ಕಡಿಮೆನೇ ತೆಗೆದ್ರು ನೋಡಿ. ಇದೇ ಶಾಪಲ್ಲಿ ನಾವು ದಿನ ಜ್ಯೂಸ್ ಕುಡಿಯೋದು, ಅಂದರೆ ಇಲ್ಲಿಂದಲೇ ನಮಗೆ ಜ್ಯೂಸ್ ಬರೋದು 10 ಗಂಟೆಗೆ ಮತ್ತು 4 ಗಂಟೆಗೆ ಸಂಜೆ. ವಿಘ್ನೇಶ್ ಮೋಟಾರ್ಗೆ ರೀಚ್ ಆಯ ನನ್ನ ಮುಲ್ತುಡ್ದು ನಮ್ಮ ಇಲ್ಲಡೆ ಪೋಡು
ಅದೇ ಪಾಪ ಅಲ್ಲಿ ಚೂರು ಕಣ್ಣು ಸರಿ ಕಡ್ದು ಹೋಜ್ಜಿ ಒಂದಿತ್ತು ನನಗೆ ಸರಿ ತೋಚಿದೇರಾ ತುಲಂಚಿ ಈಗ ಕನ್ನಡಕ್ಕೆ ಹಾಕಿದ್ದಾಳೆ ಯಾಕಂತ ಹೇಳಿದ್ರೆ ಅವಳಿಗೆ ಕಣ್ಣಲ್ಲಿ ಸ್ವಲ್ಪ ಸಮಸ್ಯೆ ಬನ್ನಿ ಈ ಬನ್ನಿ ಕನ್ನಡದ ಸಮಸ್ಯೆ ಕರೆಕ್ಟ್ ಸಮಸ್ಯೆ ತಲೆನೋವು ಅವಳಿಗೆ. ಈಗ ನಾವು ಎಲ್ಲರ ಆ ಕಡೆ ಈ ಕಡೆ ಹೋದ್ರು, ಮಡಂತಿಯರವರು ಅಲ್ಲಿಯವರೆಲ್ಲರೂ ಹೋದ್ರು. ಮತ್ತೆ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಬಾಯ್. ಈಗ ನಾವು ಹೊರಟದ್ದು, ಯಾರ ಕೈಯಲ್ಲಿ ಕೂಡ ಬ್ಯಾಗ್ ಇಲ್ಲ, ನನ್ನ ಕೈಯಲ್ಲಿ ಉಂಟು. ಯಾಕಂದರೆ ನಾನು ಇವತ್ತು ಕೆಲಸಕ್ಕೆ ಬಂದಿದ್ದೆ, ಇವರು ಡೈರೆಕ್ಟ್ ಫಂಕ್ಷನಿಗೆ ಬಂದದ್ದು. ಭಯಂಕರ ಬಿಸಿಲುಂಟಿಲ್ಲಿ ನಮ್ಮ ಮಂಗಳೂರಲ್ಲಿ, ಭಯಂಕರ ಶೆಕೆ ಬಿಸಿಲು. ಇನ್ನು ನೆಕ್ಸ್ಟ್ ಸಿಗ್ತೇವೆ.